Hello everyone, this is Raghu, Assistant Professor, Department of Management. In the previous sessions, we have understood the meaning and importance of brand. In today's sessions, we are going to have discussion on types of brands, branding and consumer. Learning objectives of this session is to understand types of brands, branding and consumers. Outcome of this session is to list out the types of different brands and branding and the consumers. So firstly, a brand is nothing but a design, name, symbol or any other feature that distinguishes the product of an organization from its competitor is called brand. ಸೊ ಈ ಬ್ರಾಂಡ್ ಅಥವಾ ಮುದ್ರೆ ಅಂತ ಅಂದರೆ ಇಟ್ ಕ್ಯಾನ್ ಬಿ ಎ ಸಿಂಬಲ್ ಆರ್ ಎ ಡಿಸೈನ್ ಆರ್ ಎ ನೇಮ್ ಆರ್ ಎನಿ ಅದರ್ ಫೀಚರ್, ಇದರಲ್ಲಿ ಯಾವುದಾದ್ರೂ ಕೂಡ ಆಗಿರಬಹುದು ಅಥವಾ ಇದೆಲ್ಲದನ್ನೂ ಕೂಡ ಒಳಗೊಂಡಿರಬಹುದು. ದಟ್ ಡಿಸ್ಟಿಂಗ್ವಿಷಸ್ ದಿ ಪ್ರಾಡಕ್ಟ್ ಆಫ್ ಅನ್ ಆರ್ಗನೈಸೇಷನ್ಸ್, ಒಂದು ಕಂಪನಿಯ ಪ್ರಾಡಕ್ಟನ್ನು ಅದು ಬೇರೆ ಮಾಡಿ ತೋರಿಸುತ್ತೆ ಅಥವಾ ಡಿಫ್ರೆನ್ಷಿಯೇಟ್ ಮಾಡಿ ತೋರಿಸುತ್ತೆ ಕಂಪೇರಿಂಗ್ ಟು ಇಟ್ಸ್ ಕಾಂಪಿಟೇಟರ್ ಆರ್ ದ್ಯಾನ್ ಇಟ್ಸ್ ಕಾಂಪಿಟೇಟರ್. ಸೊ ಹಲವಾರು ವಸ್ತುಗಳನ್ನು ನಾವು ಒಂದು ಕಡೆ ಇಟ್ಟಾಗ ಸೊ ಈ ಬ್ರ್ಯಾಂಡ್ ಅಂತಕ್ಕಂಥದ್ದು ಅಥವಾ ಈ ಮುದ್ರೆ ಅಂತಕ್ಕಂಥದ್ದು ಇಟ್ ಕುಡ್ ಬಿ ಎ ಸಿಂಬಲ್, ಇಟ್ ಕುಡ್ ಬಿ ಎ ನೇಮ್, ಇಟ್ ಕುಡ್ ಬಿ ಎ ಇಮೇಜ್, ಇಟ್ ಕುಡ್ ಬಿ ಎ ಡಿಸೈನ್ ಆರ್ ಎನಿ ಅದರ್ ಫೀಚರ್ that distinguishes an organization products than ಆರ್ ಫ್ರಮ್ ಇಟ್ಸ್ ಕಾಂಪಿಟೇಟರ್. ಅವರ ಕಾಂಪಿಟೇಟರಿಂದ ಅಥವಾ ಪೈಪೋಟಿದಾರರಿಂದ ನಮ್ಮ ಪ್ರಾಡಕ್ಟನ್ನು ಡಿಫ್ರೆನ್ಷಿಯೇಟ್ ಮಾಡಿ ತೋರಿಸುತ್ತೆ ಅಥವಾ ಡಿಫ್ರೆನ್ಸ್ ಮಾಡಿ ತೋರಿಸುತ್ತೆ ಅಥವಾ ನಮಗೆ ಸಪರೇಟಾಗಿ ತೋರಿಸುತ್ತೆ. ದಿಸ್ ಈಸ್ ಕಾಲ್ಡ್ ಬ್ರಾಂಡ್. ಸೊ ಇಟ್ ಇಸ್ ಎನ್ ಎ ಬ್ರಾಂಡ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಮಾರ್ಕೆಟಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್ ಇನ್ ಬಿಸ್ನೆಸ್. ಈ ಬ್ರಾಂಡ್ ಅಥವಾ ಈ ಮುದ್ರೆ ಅಂತಕ್ಕಂಥದ್ದು ಅಡ್ವರ್ಟೈಸಿಂಗಿಗೆ ಇದು ಅಸೋಸಿಯೇಟೆಡ್ ಆಗಿರುತ್ತೆ. ಸೊ ಆನ್ ದಿ ಅದರ್ ಹ್ಯಾಂಡ್ ಎ ಸೆಟ್ ಆಫ್ ಮಾರ್ಕೆಟಿಂಗ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಟೂಲ್ಸ್ ದ ಡಿಸ್ಟಿಂಗ್ವಿಶ್ಡ್ ಕಂಪನಿ ಆರ್ ಎ ಪ್ರಾಡಕ್ಟ್ ಫ್ರಮ್ ಇಟ್ಸ್ ಕಾಂಪಿಟೇಷನ್ and also create long lasting impressions in the minds of the customer is called brandings. So ಈ branding ಅಂತ ಅಂದರೆ so it distinguishes the product from its competitors and also put an impressions in the minds of the customer in long lasting relationship. ಅಂದರೆ ದೀರ್ಘಾವಧಿನಲ್ಲಿ ಯಾವುದೇ ಒಬ್ಬ ಗ್ರಾಹಕರ ಮನಸ್ಸಿನಲ್ಲಿ ಈ ಬ್ರಾಂಡ್ ಅಥವಾ ಈ ನೇಮ್ ಉಳ್ಕೊಳ್ಳೋ ಹಾಗೆ ಮಾಡುತ್ತೆ, ಅದನ್ನು ನಾವು ಬ್ರಾಂಡಿಂಗ್ ಅಂತ ಕರಿತೇವೆ. ಸೊ ವೆನ್ ವಿ ಟಾಕ್ ಅಬೌಟ್ ಟೈಪ್ಸ್ ಆಫ್ brands, the first one is personal brand. So personal brand are also known as an individual brand and they are defined as the brand which a person has built around himself to promote his or her career opportunities. ಸೊ ಇಲ್ಲಿ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಬರ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್ ಸೆಲೆಬ್ರಿಟೀಸ್ ಆರ್ ಸ್ಪೋರ್ಟ್ಸ್ ಪರ್ಸನ್ಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪರ್ಸನಲ್ ಬ್ರ್ಯಾಂಡ್. ಸೊ ಈ ಇಂಡಿವಿಜುವಲ್ ಬ್ರ್ಯಾಂಡನ್ನು ನಾವು ಪರ್ಸನಲ್ ಬ್ರ್ಯಾಂಡ್ ಅಂತ ಕೂಡ ಕರಿತೇವೆ. ಸೊ ಡಿಫೈನ್ಡ್ ಆಸ್ ದ ಬ್ರ್ಯಾಂಡ್ ವಿಚ್ ಎ ಪರ್ಸನ್ ಹ್ಯಾಸ್ ಬಿಲ್ಟ್ ಅರೌಂಡ್ ಹಿಮ್ಸೆಲ್ಫ್ ಟು ಪ್ರಮೋಟ್ ಹಿಸ್ ಆರ್ ಹರ್ ಕೆರಿಯರ್ ಅಪಾರ್ಚುನಿಟೀಸ್. ದಿಸ್ ಈಸ್ ಅಸೋಸಿಯೇಟೆಡ್ ವಿತ್ ಹೌ ಪೀಪಲ್ ಮಾರ್ಕೆಟ್ ದೆಮ್ಸೆಲ್ವ್ ಅಂತಕ್ಕಂಥದ್ದು. ವ್ಯಕ್ತಿಗಳು ಹೇಗೆ ತಮ್ಮನ್ನು ತಾವು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದ್ದಾರೆ, ದಟ್ ಈಸ್ ಕಾಲ್ಡ್ ಪರ್ಸನಲ್ ಬ್ರ್ಯಾಂಡ್. So when we talk about service brand, so service brand it involves adding value of service to the brand. So adding value of service to the brand, it is considered more difficult to develop a service brand other in a product brand because the offering of service brands are intangibles. ನಾವು ಯಾವುದೇ ಒಂದು ಸೇವೆಯನ್ನು ತಗೊಂಡಾಗ ಅದು ಇಂಟ್ಯಾಂಜಿಬಲ್ ಆಗಿರುತ್ತೆ, ನಾವು ಅದನ್ನು ಸ್ಪರ್ಶ ಮಾಡಲಿಕ್ಕಾಗೋದಿಲ್ಲ ಅಥವಾ ಅದನ್ನು ನೋಡಲಿಕ್ಕಾಗೋದಿಲ್ಲ. ದಟ್ ವಿ ಹ್ಯಾವ್ ಟು ಕನ್ಸ್ಯೂಮ್ ಅಥವಾ ನಾವು ಅದನ್ನು ಅನುಭವಿಸಬೇಕಾಗತ್ತೆ. ಸೊ ದಿ ಸರ್ವಿಸ್ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ತುಂಬ ಡಿಫಿಕಲ್ಟೀಸ್ ಇರುತ್ತೆ. ಸೊ ಬಟ್ ಒನ್ಸ್ ಇಟ್ ಈಸ್ ಕ್ರಿಯೇಟೆಡ್ ಅಥವಾ ಒಂದು ಸಲ ನಾವು ಈ ಸರ್ವಿಸ್ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ರೆ ದಟ್ ವಿಲ್ ಹ್ಯಾವ್ ಲಾಂಗ್ ಲಾಸ್ಟಿಂಗ್ ರಿಲೇಷನ್ಶಿಪ್ ಅಂತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಆನ್ಲೈನ್ ಶಾಪಿಂಗ್ ಅಥವಾ ಆನ್ಲೈನ್ ಬ್ರಾಂಡ್ಸ್, ಸಬ್ಸ್ಕ್ರಿಪ್ಷನ್ಸ್ ಆಫ್ ಬ್ರಾಂಡ್ಸ್ ವೆರ್ ಇನ್ ಪೀಪಲ್ ಪೇ ಮನಿ ಫಾರ್ ಎಕ್ಸೆಸ್ ಆಫ್ ಸರ್ವಿಸಸ್ ಆರ್ ಪ್ರಾಡಕ್ಟ್ಸ್. ಈ ಆನ್ಲೈನಲ್ಲಿ ಏನಾಗುತ್ತಪ್ಪ ಅಂದರೆ ಸೊ ಕೆಲವೊಂದು ಸಲ ದೆ ಪೇ ಮನಿ ಫಾರ್ ಎಕ್ಸೆಸ್ ಸಮ್ ಸರ್ವಿಸಸ್, ಕೆಲವೊಂದು ಸೇವೆಗಳನ್ನು ಪಡೀಲಿಕ್ಕೆ ಅವರು ಪೇಮೆಂಟನ್ನು ಮಾಡಿರ್ತಾರೆ ಅಥವಾ ಹಣವನ್ನು ಸಂದಾಯ ಮಾಡಿರ್ತಾರೆ. ಇಫ್ ದೆ ಹ್ಯಾವ್ ಗುಡ್ ಸರ್ವಿಸ್ ಆರ್ ಇಫ್ ದೆ ಗೆಟ್ ಗುಡ್ ಸರ್ವಿಸ್, ಸೊ ದಟ್ ವಿಲ್ ಕ್ರಿಯೇಟ್ ಎ ಸರ್ವಿಸ್ ಬ್ರಾಂಡ್. So and when we talk about product brand,
the perception associated with the commodity or goods so that it exceeds the functional capability is called product brand. ಸೊ ಈಗ ನಾವು ಇಫ್ ಯು ಟಾಕ್ ಅಬೌಟ್ ಎಫ್ ಎಮ್ ಸಿ ಜಿ ಪ್ರಾಡಕ್ಟ್ಸ್, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಬಗ್ಗೆ ನಾವು ಮಾತಾಡೋದಾದರೆ, ದ ಪರ್ಸೆಪ್ಷನ್ ಅಸೋಸಿಯೇಟೆಡ್ ವಿತ್ ದಿ ಕಮಾಡಿಟಿ, ಯಾವುದೇ ಒಂದು ವಸ್ತು ಅಥವಾ ಸೇವೆಗಳ ಬಗ್ಗೆ ನಮಗೆ ಯಾವ ರೀತಿಯಾದಂತಹ ಪರ್ಸೆಪ್ಷನ್ಸ್ ಇದೆ ಅಥವಾ ಮನೋಭಾವ ಇದೆ ಅಂತಕ್ಕಂಥದ್ದಿಲ್ಲಿ ಪ್ರಾಡಕ್ಟ್ ಬ್ರಾಂಡ್ ಆಗುತ್ತೆ. ಸೊ ದೆನ್ ಆಕ್ಟಿವಿಸ್ಟ್ ಬ್ರಾಂಡ್, this brand is a synonymous with the cause of purpose where the alignment defines its uniqueness and the minds of the customer. ಇದಕ್ಕೆ ನಾವು ಎಕ್ಸಾಂಪಲ್ ಅನ್ನು ಕೊಡಬೇಕಂದ್ರೆ ಬಾಡಿ ಶಾಪ್, ಇಟ್ಸ್ ಇಸ್ ಡಿಫೈನ್ಡ್ ಬೈ ಇಟ್ಸ್ ಎನ್ ಅನಿಮಲ್ ಕ್ರುಯಾಲಿಟಿ ಟೇಕ್. ಸೊ ನಾವಿಲ್ಲಿ ಆಕ್ಟಿವಿಸ್ಟ್ ಬ್ರ್ಯಾಂಡ್ ಅಂತ ಬಂದಾಗ ಸೊ ಯಾವ ಪರ್ಪಸ್ಗೋಸ್ಕರ, ದ ಅಲೈನ್ಮೆಂಟ್ ಡಿಫೈನ್ಸ್ ಇಟ್ಸ್ ಯುನಿಕ್ನೆಸ್, ನಾವು ಏನು ಮಾಡ್ತಾ ಇದ್ದೀವಿ ಅದು ಯುನಿಕ್ನೆಸ್ ಆಗಿರುತ್ತೆ. ಆ್ಯಂಡ್ ಇನ್ ದ ಮೈಂಡ್ಸ್ ಆಫ್ ದ ಕಸ್ಟಮರ್, ಅದು ಮೈಂಡ್ಸ್ ಆಫ್ ದಿ ಕಸ್ಟಮರ್ನಲ್ಲಿ ಅದು ಉಳ್ಕೊಳ್ಳುತ್ತೆ ಅಂತಕ್ಕಂಥದ್ದು ಆ್ಯಕ್ಟಿವಿಸ್ಟ್ ಬ್ರ್ಯಾಂಡ್ ಆಗುತ್ತೆ. ನಾನ್ ಗವರ್ನಮೆಂಟ್ ಆರ್ಗನೈಸೇಷನಲ್ ಬ್ರ್ಯಾಂಡ್ ಆ್ಯಂಡ್ ಪಬ್ಲಿಕ್ ಬ್ರ್ಯಾಂಡ್, ಎ ಬ್ರ್ಯಾಂಡ್ ವಿಚ್ ಈಸ್ ಓನ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ದಿ ಗೌರ್ನಮೆಂಟ್, ಯಾವ ಬ್ರ್ಯಾಂಡನ್ನು ಅಥವಾ ಯಾವ ಮುದ್ರೆಯನ್ನು ಸರ್ಕಾರ ಹೊಂದಿದೆ ಅದನ್ನು ನಾವು ಪಬ್ಲಿಕ್ ಬ್ರ್ಯಾಂಡ್ ಅಂತ ಕರಿತೇವೆ. At times when the government is seen as a public brand in the eyes of the normal people, ಸಾಮಾನ್ಯ ಜನರ ಅದನ್ನು ನೋಡಿದಾಗ ಇಟ್ಸ್ ಎನ್ ಎ ಗೌರ್ನಮೆಂಟ್ ಬ್ರ್ಯಾಂಡ್ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಲಕ್ಸುರಿ ಬ್ರ್ಯಾಂಡ್, ಆಸ್ ದಿ ನೇಮ್ ಸಜೆಸ್ಟ್, ದಿಸ್ ಇಸ್ ದ ಕೈಂಡ್ ಆಫ್ ಬ್ರ್ಯಾಂಡ್ ವಿಚ್ ಆಫರ್ಸ್ ಹೈ ಕ್ವಾಲಿಟಿ ಅಟ್ ಎ ಹೈಯರ್ ಪ್ರೈಸ್. ಸೊ ಈ ಲಕ್ಸುರಿ ಬ್ರ್ಯಾಂಡ್ ಅಂತಕ್ಕಂಥದ್ದು ನಿಶ್ ಮಾರ್ಕೆಟಿಂಗ್ ಅಥವಾ ಕೆಲವು ಸೆಲೆಕ್ಟೆಡ್ ಕಸ್ಟಮರ್ಸ್ಗೆ ನಾವು ನೋಡ್ತೇವೆ ಇಲ್ಲಿ. ಸೊ ದೇ ವಿಲ್ ಚಾರ್ಜ್ ಹೈ ಕಾಸ್ಟ್ ಆ್ಯಂಡ್ ಆಲ್ಸೋ ದೇ ವಿಲ್ ಆಫರ್ ಹೈ ಕ್ವಾಲಿಟಿ ಸರ್ವೀಸಸ್ ಅಂತಕ್ಕಂಥದ್ದನ್ನು ನಾವು ಲಕ್ಸುರಿ ಬ್ರ್ಯಾಂಡ್ ಆಗಿ ನೋಡ್ತೇವೆ. ದೆನ್ ವ್ಯಾಲ್ಯೂ ಬ್ರ್ಯಾಂಡ್, ಸೊ ನಾವು ಲಕ್ಸುರಿ ಬ್ರ್ಯಾಂಡ್ಗೆ ಕಂಪೇರ್ ಮಾಡಿದಾಗ ವ್ಯಾಲ್ಯೂ ಬ್ರ್ಯಾಂಡ್ಗೆ ಬಂದಾಗ ಇಟ್ಸ್ ಆಪರೇಟ್ಸ್ ಆನ್ ಪ್ರೈಸ್ ಆ್ಯಂಡ್ ಆಫರ್ಸ್ ಬೇಸಿಕ್ ಸರ್ವೀಸಸ್ ಫಾರ್ ಎ ಲೋವರ್ ಪ್ರೈಸ್. ಸೊ ಕಡಿಮೆ ವೆಚ್ಚದಲ್ಲಿ ತುಂಬ ಅತ್ಯುತ್ತಮವಾದ ಸೇವೆಗಳನ್ನು ಕೊಡುತ್ತೆ, ಒಂದು ಮೌಲ್ಯಯುತವಾದ ಸೇವೆಗಳನ್ನು ಕೊಡಲಿಕ್ಕೆ ಟ್ರೈ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎನ್ ಎ ವ್ಯಾಲ್ಯೂ ಬ್ರ್ಯಾಂಡ್. ದೆನ್ ಇನೋವೇಟಿವ್ ಬ್ರ್ಯಾಂಡ್, this focus only on constantly improving the product by advanced breakthroughs in technology. ಅಂದರೆ ಹೊಸ ಟೆಕ್ನಾಲಜಿಯನ್ನು ತರ್ತಕ್ಕಂಥದ್ದು ಅಥವಾ ಇನೋವೇಷನ್ಸನ್ನು ತರ್ತಕ್ಕಂಥದ್ದು ಅಥವಾ ಸ್ಲೈಟ್ಸ್ ವೇರಿಯೇಷನ್ಸ್ ಇನ್ ಯೂಸೇಜ್ ಆಫ್ ದ ಪ್ರಾಡಕ್ಟ್ನಲ್ಲಿ ಇರತಕ್ಕಂಥದ್ದು. ಸೊ ದೇ ಆಲ್ವೇಸ್ ಟ್ರೈ ಟು ಬ್ರಿಂಗ್ ಇನೋವೇಟಿವ್ ಪ್ರಾಡಕ್ಟ್ಸ್ ಆರ್ ಇನೋವೇಟಿವ್ ಟೆಕ್ನಾಲಜಿ ಅಂತಕ್ಕಂಥದ್ದು. ಸೊ ದಿಸ್ ಬ್ರ್ಯಾಂಡ್ ವಿಲ್ ಬಿ ರೆಕಗ್ನೈಸ್ಡ್ ಬೈ ಪ್ರೊವೈಡಿಂಗ್ ದಿ ಇನೋವೇಟಿವ್ ಸರ್ವೀಸಸ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಸೊ ವೆನ್ ವಿ ಟಾಕ್ ಅಬೌಟ್ ಆರ್ಗನೈಸೇಷನಲ್ ಬ್ರ್ಯಾಂಡ್, the company and entity which delivers product and services are called organizational brands. ಅಂದರೆ ಯಾವ ಕಂಪನಿ ಅಥವಾ ಯಾವ ಆರ್ಗನೈಸೇಷನ್ಸು ಈ ಸೇವೆಗಳನ್ನು ಅಥವಾ ಸರ್ವೀಸಸ್ಗಳನ್ನು ಕೊಡ್ತಾ ಇದೆ ನಾವು ಅದನ್ನು ಆರ್ಗನೈಸೇಷನಲ್ಸ್ ಬ್ರ್ಯಾಂಡ್ಸ್ ಅಂತ ಕರಿತೇವೆ. ಸೊ and if we talk about group brands, when a small group of branded entities has interconnected brand equity ಆ್ಯಂಡ್ ಇಂಡಿವಿಜುವಲ್ ಬ್ರ್ಯಾಂಡ್ ಆ್ಯಸ್ ವೆಲ್, ಅಂದರೆ ಕೆಲವೊಂದು ಬ್ರ್ಯಾಂಡ್ಸ್ಗಳು ಒಟ್ಟುಗೂಡಿ ಇಲ್ಲಿ ಒಂದು ಮುದ್ರೆಯನ್ನು ಹೊಂದಿರ್ತವೆ ಅಥವಾ ಐಡೆಂಟಿಟಿಯನ್ನು ಹೊಂದಿರ್ತವೆ, ಅದನ್ನು ನಾವು ಗ್ರೂಪ್ ಬ್ರ್ಯಾಂಡ್ಸ್ ಅಂತ ಕರಿತೇವೆ. ಜಿಯೋಗ್ರಫಿಕ್ ಬ್ರ್ಯಾಂಡ್ಸ್, ಇಟ್ ಈಸ್ ದ ಐಡಿಯಾ ಆಫ್ ಮೆನಿ ಕಂಟ್ರೀಸ್ ಟು ಬ್ರ್ಯಾಂಡ್ ದ ಬೆಸ್ಟ್ ಪ್ಲೇಸಸ್ ದೇ ಹ್ಯಾವ್ ಟು ದಿ ವರ್ಲ್ಡ್. These geographic brands can be countries or states or cities or even buildings or streets. ಅಂತಂದರೆ ಇಲ್ಲಿ ಜಿಯೋಗ್ರಫಿಕ್ ಅಂತ ಅಂದಾಗ ಸೊ ಈ ಏರಿಯಾ ವೈಸು ಅಥವಾ ಸೊ ನಾವು ಈ ಜಿಯೋಗ್ರಫಿ ಬೇಸ್ಡ್ ಬ್ರ್ಯಾಂಡ್ ಇರುತ್ತೆ. ಅಂದರೆ ಕೆಲವೊಂದು ಪ್ಲೇಸಸ್ನಲ್ಲಿ ಕೆಲವೊಂದು ಬ್ರ್ಯಾಂಡ್ಗಳನ್ನು ನಾವು ಕ್ರಿಯೇಟ್ ಮಾಡಿರ್ತೇವೆ. ಸೊ ಏರಿಯಾ ವೈಸ್ ಹೋದ ಹಾಗೆ ಇದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದ ಆರ್ಗನೈಸೇಷನ್ಸ್ ಆರ್ ದ ಎಂಟಿಟೀಸ್ ಆರ್ ದ ಪ್ರಾಡಕ್ಟ್ಸ್ ಆರ್ ದ ಐಡಿಯಾಸ್ ದೇ ಪ್ರೊಡ್ಯೂಸ್ಡ್, ಮ್ಯಾನುಫ್ಯಾಕ್ಚರರ್ ಏನು ಪ್ರೊಡ್ಯೂಸ್ ಮಾಡಿರ್ತಾರೆ, ಸೊ ದಟ್ ವಿಲ್ ಕ್ರಿಯೇಟ್ ಅನ್ ಎ ಜಿಯೋಗ್ರಫಿಕ್ ಬ್ರಾಂಚ್. ಸೊ ದೆನ್ ಇಫ್ ದೇ ಟಾಕ್ ಅಬೌಟ್ ಈ ಬ್ರಾಂಚ್, ದೀಸ್ ಎಕ್ಸಿಸ್ಟ್ ಇನ್ ದ ವರ್ಚುವಲ್ ವರ್ಲ್ಡ್ ಆ್ಯಂಡ್ ಹ್ಯಾವ್ ಎ ಪ್ರೆಸೆನ್ಸ್ ಓವರ್ ದಿ ವೆಬ್. ಇದೆಲ್ಲದನ್ನು ಕೂಡ ನಾವು ಆನ್ಲೈನಲ್ಲಿ ನೋಡಬಹುದು ಅಥವಾ ಸಿಸ್ಟಮ್ನಲ್ಲಿ ನೋಡಬಹುದಾಗುತ್ತೆ. ದೇ ಪ್ರೊವೈಡ್ ಪ್ರಾಡಕ್ಟ್ಸ್ ಆರ್ ಸರ್ವೀಸಸ್ ಡಿಪೆಂಡಿಂಗ್ ಆನ್ ದೇರ್ ಕ್ಯಾಟಗರೀಸ್ ಆ್ಯಂಡ್ ಆಲ್ಸೋ ದ ಪ್ರೆಸೆನ್ಸ್ ಮೇ ಬಿ ಇಂಟ್ಯಾಂಜಿಬಲ್. The products are very tangibles. So for example, if we take an online shopping, ನಾವು ಆನ್ಲೈನ್ ಶಾಪಿಂಗನ್ನು ತೊಗೊಂಡಾಗ ಸೊ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು ಅಥವಾ ಮಿಂತ್ರಾ ಇರ್ಬೋದು, ದೇ ಆರ್ ಎಕ್ಸಿಸ್ಟ್ ಇನ್ ಎ ವರ್ಚುವಲ್ ವರ್ಲ್ಡ್. ಅವರು ವರ್ಚುವಲ್ ವರ್ಲ್ಡ್ನಲ್ಲಿದ್ದಾರೆ. ಸೊ ದ ಪ್ರಾಡಕ್ಟ್ ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಆಫರ್ ಆನ್ ದರ್ ಸೈಟ್ ದಟ್ ಈಸ್ ಟ್ಯಾಂಜಬಲ್, ಬಟ್ ದಟ್ ಸರ್ವೀಸಸ್ ಈಸ್ ಇಂಟ್ಯಾಂಜಬಲ್ ಅಂತಕ್ಕಂಥದ್ದು ಈ ಬ್ರ್ಯಾಂಡ್ ಆಗುತ್ತೆ. ಸೊ ಆ್ಯಂಡ್ ಇಫ್ ಯು ಟಾಕ್ ಅಬೌಟ್ ಅ ಜನರಿಕ್ ಬ್ರ್ಯಾಂಡ್, a generic brand is the one that has been used so extensively that it is being passed as a common language
or as a verb to define the entire category. So Xerox, which was initially a machine, is not a term used for photocopying. The replacement of common name by generic brand itself says about its success. For example, types of brands in the markets: Xerox, Jetsky, Xerox being some of the examples. ಅಂದರೆ ಸೊ ಇನಿಷಿಯಲಿ ನಾವು ಏನು ಹೇಳ್ತಾ ಇದ್ದೋ, ಯಾರು ಫೋಟೋ ಕಾಪಿ ಅಂತ ಹೇಳ್ತಿರ್ಲಿಲ್ಲ, ಬಟ್ ಕಂಪನಿ ನೇಮನ್ನೇ ಕಾಲ್ ಮಾಡ್ತಾ ಇದ್ದೋ ಜೆರಾಕ್ಸ್ ಅಂತ. ಬಟ್ ನವ್ ಡೇಸ್ ವಿ ಆರ್ ಸ್ಟಾರ್ಟೆಡ್ using different word photocopying. Generic brand is the one that has been used so extensively that it is being passed as a common language. ಅದು ಈಗ ನಮಗೆ ಕಾಮನ್ ಆಗಿರ್ತಕ್ಕಂಥದ್ದು. Then employer brand. The success of a company does not depend only on the best staff but also on the ability to retain the staff. Employers need to provide all the functions to the cause of white stuff in order for them to be retained in the organization. ಸಪೋಸ್ ಈಗ ನಾವು ಬಿಗ್ ಕಂಪನಿಗಳನ್ನ ಎಕ್ಸಾಂಪಲ್ಸ್ ತೊಗೊಂಡಾಗ ಮೈಕ್ರೋಸಾಫ್ಟ್ ಇರ್ಬೋದು, ಗೂಗಲ್ ಇರ್ಬೋದು, ಸೊ ಅಸೆಂಚರ್ಸ್ ಇರ್ಬೋದು, ಈ ಕಂಪನಿಗಳೆಲ್ಲ ಏನಾಗುತ್ತಪ್ಪ ಅಂದರೆ ಎಂಪ್ಲಾಯರ್ ಬ್ರ್ಯಾಂಡ್ ಅಂತಂದರೆ ಇಫ್ ಯು ಸೇ ದಟ್ ಕಂಪನಿ ನೇಮ್, the people working in that organization or the other people will respect that company. That is called employer brand. There the employer will spend too much, or the employer will take care of their employees like anything. That is called employer brand. These are all the brands which types of brands. So and finally the global brand, as the name suggests, this brand is based all over the world and is well known and renowned. ಅಂದರೆ ಜಗತ್ತಿನಾದ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್, ಸ್ಟಾರ್ಬಕ್ಸ್, ಆ್ಯಪಲ್, ಮ್ಯಾಕ್ಡೊನಾಲ್ಡ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ these are all about types of brands. And when we're talking about branding and consumer and brandings has evolved beyond identity, packaging and advertising of products. So ಈ ಬ್ರ್ಯಾಂಡಿಂಗ್ ಅಂತಕ್ಕಂಥದ್ದು ಇಟ್ಸ್ ನಾಟ್ ಓನ್ಲಿ ಟು ಜಸ್ಟ್ ಅನ್ ಐಡೆಂಟಿಫೈ ಎ ಪ್ರಾಡಕ್ಟ್ ಆರ್ ಟು ಬೈ ಎ ಪ್ರಾಡಕ್ಟ್. ಈ ಬ್ರ್ಯಾಂಡಿಂಗ್ ಅಂತಕ್ಕಂಥದ್ದು ಇಟ್ಸ್ ಡಿಪೆಂಡಿಂಗ್ ಅಪಾನ್ ದ ಕಸ್ಟಮರ್ಸ್. ಅದು ಕಸ್ಟಮರ್ಸ್ ಅಥವಾ ಗ್ರಾಹಕರು ಯಾರಿದ್ದಾರೆ ಅವರ ನಡುವೆ ಒಂದು ಲಾಂಗ್ ಲಾಸ್ಟಿಂಗ್ ರಿಲೇಷನ್ಶಿಪ್ ಇರುತ್ತೆ. ಸೊ ದಿಸ್ ಬ್ರಾಂಡಿಂಗ್ ವಿಲ್ ಕ್ರಿಯೇಟ್ ಎ ಲಾಂಗ್ ಲಾಸ್ಟಿಂಗ್ ರಿಲೇಷನ್ಶಿಪ್. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ, ಈವನ್ ಇಫ್ ದ ಸೇಮ್ ಪ್ರಾಡಕ್ಟ್ ಆರ್ ಹೈಯರ್ ಕ್ವಾಲಿಟಿ ಪ್ರಾಡಕ್ಟ್ ಮಾರ್ಕೆಟಿಗೆ ಬಂದರೂ ಕೂಡ ಕನ್ಸ್ಯೂಮರ್ಸ್ ವಿಲ್ ನಾಟ್ go for that product, or they will not switch to the other product because the reliability, or because of the trustworthy, because of the usage of the long lasting ರಿಲೇಷನ್ಶಿಪ್, ಅಥವಾ ಅವರು ಎಷ್ಟು ವರ್ಷಗಳಿಂದ ಅದನ್ನು ಯೂಸ್ ಮಾಡಿರ್ತಾರೆ, ಅಥವಾ ಆ ಕಂಪನಿಯ ಜೊತೆ ಒಂದು ಅವಿನಾಭಾವ, ಅಥವಾ ಆ ಪ್ರಾಡಕ್ಟ್ನ ಜೊತೆ, ಅಥವಾ ಇನ್ಸ್ಟೆಡ್ ಆಫ್ ಪ್ರಾಡಕ್ಟ್ ವಿ ಕ್ಯಾನ್ ಸೇ ದಟ್ ಬ್ರಾಂಡ್, ಆ ಬ್ರಾಂಡ್ನ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿರ್ತಾರೆ. ದೇ ವಿಲ್ ನಾಟ್ ಈಸಿಲಿ ಸ್ವಿಚ್ ಟು ಅದರ್ ಪ್ರಾಡಕ್ಟ್ಸ್. ದಟ್ ಶೋಸ್ ಬ್ರಾಂಡಿಂಗ್ ಅಂಡ್ ಕನ್ಸ್ಯೂಮರ್ಸ್, ಹೌ ಕನ್ಸ್ಯೂಮರ್ಸ್ ವಿಲ್ ರಿಯಾಕ್ಟ್ ಟು ಬ್ರಾಂಡ್ಸ್ ಇನ್ ಎ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಸಪೋಸ್ ಇಫ್ ದ ಪರ್ಸನ್ ಈಸ್ using Mysore sandal soap, is that person is ready to switch to the other products after some point of time ಅಂತಕ್ಕಂಥದ್ದಾಗುತ್ತೆ. ಸೊ ಬ್ರಾಂಡಿಂಗ್ ಆ್ಯಂಡ್ ಕನ್ಸ್ಯೂಮರ್ಸ್ is not something we just say, so the people will buy that product, or manufacturer is manufacturing a product for a money making. No, it's not like that. So apart from that money making, so the company also put an efforts to maintain a long lasting relationship with customers, providing good services, or maintaining quality, or bringing additional changes, or bringing technological advancement to the company or product, or adapting to the current trends in the product. So all these concepts will come under branding and consumers. So to summarize, so branding and consumers, it's more than what we buy or what we get from the customers, ಅಥವಾ ಕಂಪನಿ ಏನು ಲಾಭ ಮಾಡುತ್ತೆ ಅಥವಾ ಗ್ರಾಹಕರು ಏನು ತಗೊಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ರ್ಯಾಂಡಿಂಗ್ ಆ್ಯಂಡ್ ಕನ್ಸ್ಯೂಮರ್ಸ್ ವಿಲ್ ಬಿ ಡಿಪೆಂಡಿಂಗ್ ಅಪಾನ್ ದ ಲಾಂಗ್ ಲಾಸ್ಟಿಂಗ್ ರಿಲೇಷನ್ಶಿಪ್ ಅಂತ ನಾವು ಹೇಳ್ಬೋದಾಗುತ್ತೆ. To summarize, in these sessions we have discussed some types of brands and branding and consumer. Thank you.